ಇರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಸೆಕೆಂಡ್ ಸೆಟ್ನಲ್ಲಿ ಇರ್ತಕ್ಕಂಥ ಇದು ಸೀರೀಸ್ ಮತ್ತು ಪ್ರಿಪರೇಟರಿ ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್. ಆಲ್ರೆಡಿ ಫಸ್ಟ್ ಒಂದು ಸೀರೀಸ್ ಎಕ್ಸಾಮ್ ಕ್ವಶನ್ ಪೇಪರ್ ಹಾಕಿದೆ. ಅದಕ್ಕಿಂತ ಮುಂಚೆ 2 ಮಾಡೆಲ್ ಕ್ವಶನ್ ಪೇಪರನ್ನು ಸಹ ಮಂಡಳಿಯವ್ರದ್ದು ಸಾಲ್ವ್ ಮಾಡಿದ್ದು ಹಾಕಿದ್ದೀನಿ. ತಾವು ಅವುಗಳನ್ನು ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಇಂಗ್ಲೀಷ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ, ಇನ್ನು ಮುಂದೆ ನಿಮಗೆ ಭಾಳಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಎಲ್ಲವನ್ನೂ ಪ್ರೊವೈಡನ್ನು ಮಾಡ್ತೀವಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯುತ್ತೀವಿ. ಫಸ್ಟ್ ಮೇನ್ಸಲ್ಲಿ ಗ್ರಾಮರಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ವಶನು ಕೊಲ್ಯಾಕೇಟಿವ್ ಕೇಳಿದ್ದಾರೆ. ಸೊ ವೆರಿ ಇಂಪಲ್ ಕರ್ಲಿ ಅಂತ ಇದೆ. ಸೊ ಕರ್ಲಿದು ಕೊಲ್ಯಾಕೇಟಿವ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಕರ್ಲಿ ಹೇರ್ ಅಂತ ಆಗ್ತದೆ. ಸೊ ಕರ್ಲಿ ಹೇರ್ ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 2. ಎಸ್ ಅಂಡರ್ಲೈನ್ ಸೆಂಟೆನ್ಸ್ದು ಪ್ಯಾಸಿವ್ಡ್ ಫಾರ್ಮನ್ನು ಬರಲಿಕ್ಕೆ ನಿಮ್ಗೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಏನಿದೆ ಅಂತಂದರೆ ಇಲ್ಲಿ ಸಚಿನ್ ಸ್ಕೋರ್ಡ್ ಅ ಸೆಂಚುರಿ ಅಂತಕ್ಕಂಥದ್ದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಅದ. ಇದ್ರದ್ದು ಪ್ಯಾಸಿವ್ ಫಾರ್ಮ್ ಏನಾಗ್ತದೆ ಅಂತಂದ್ರೆ ಆಪ್ಷನ್ ಎ ಸೆಂಚುರಿ ವಾಸ್ ಸ್ಕೋರ್ಡ್ ಬೈ ಸಚಿನ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಸೊ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯಾವುದು ಕರೆಕ್ಟಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಏನು ಮಾಡಿದ್ರೆ ಅಂದರೆ ಕೇಳಿದ್ದಾರೆ, ಅದನ್ನು ಅಂಡರ್ಲೈನ್ ಮಾಡಬೇಕಾಗಿತ್ತು. ಸೊ ಅದು ಏನಾಗ್ತದಪ್ಪ ಅಂದ್ರೆ ಸಜೆಷನ್ ಅಂತಕ್ಕಂಥದ್ದು ಆಗ್ತದೆ. ಸೊ ಅಲ್ಲಿ ಏನು ಮಾಡಿದ್ದಾರೆ, ವುಡ್ ಯು ಮೀ ನ್ಯೂ ಡ್ರೆಸ್ ಆ್ಯಂಡ್ ಕೇಕ್, ಶ್ಯೂರ್ ಐ ವಿಲ್ ಅಂತ ಕೇಳಿದ್ದಾರೆ. ಸೊ ಅದು ಸಜೆಷನ್ ಅಂತಕ್ಕಂಥದ್ದು ಆಗ್ತದೆ. 4ರಲ್ಲಿ ದೇ ಶುಡ್ ಸ್ಟಾರ್ಟ್ ನೌ ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಈಸ್ ಅಂತಿದೆ. ದೇ ಶುಡ್ ಸ್ಟಾರ್ಟ್ ನೌ ಅದ್ರದ್ದು ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂದ್ರೆ ಶುಡಂಟ್ ದೇ ಅಂತಕ್ಕಂಥದ್ದು ಆಗ್ತದೆ. ಸಿಂಪಲ್ ಆಗಿ ನಾವು ಅದನ್ನು ಬರಿಬೋದಾಗಿತ್ತು. ದೇ ಶುಡಂಟ್ ದೇ ಅಂತಕ್ಕಂಥದ್ದು ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಅಂತಕ್ಕಂಥದ್ದನ್ನು ಏನು ಕೇಳಿದ್ದಾರೆ, ಇನ್ ಯುವರ್ ಸೆಂಟೆನ್ಸಲ್ಲಿ ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಏನು ಬರಿಬೋದು, ದ ಕ್ವಶನ್ ವೆರಿ ಟಫ್, ದ ಟೀಚರ್ ಕ್ವಶನ್ ದ ಚಿಲ್ಡ್ರನ್ ಅಂತಕ್ಕದ್ದನ್ನು ಸೆಂಟೆನ್ಸ್ಗಳನ್ನು ಬರಿಬೋದು. ಮುಂದಿನ ಪ್ರಶ್ನೆ, ದ ಚೈಲ್ಡ್ ಡ್ಯಾಶ್ ಆ್ಯಕ್ಟ್ ಇಂಪ್ರೆಸ್ಡ್ ಎವ್ರಿ ಒನ್ ಅಂತಿದೆ. ಕರೆಕ್ಟಾಗಿರ್ತಕ್ಕಂಥ ಬ್ರ್ಯಾಕೆಟಲ್ಲಿ ವರ್ಡ್ ಕೇಳಿದ್ರು ಕರೇಜ್ ಅಂತ ಇದೆ. ಸೊ ಏನಾಗ್ತದಪ್ಪ ಅಂದ್ರೆ ಕರೇಜಿಯಸ್ ಅಂತಕ್ಕಂಥದ್ದು ಆನ್ಸರಲ್ಲಿ ಬರಬೇಕು. ಅಂದರೆ ದ ಚೈಲ್ಡ್ ಕರೇಜಿಯಸ್ ಆ್ಯಕ್ಟ್ ಇಂಪ್ರೆಸ್ಡ್ ಎವ್ರಿ ಒನ್. 7th ಕ್ವಶನ್, ರೈಟ್ ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಗಿವನ್ ಇನ್ ಸೆಂಟೆನ್ಸ್ ಅಂತ ಕೇಳಿದ್ರು. ಇಲ್ಲಿ ವೈಡ್ ಅಂತ ಇದೆ. ಇನ್ ಸಿಟೀಸ್ ರೋಡ್ ಸೈಡ್ ಆರ್ ವೈಡ್ ಅಂತ ಇದೆ. ಸೊ ವೈಡ್ ಅಂದರೆ ಆಗಲ್ಲ, ಸೊ ನ್ಯಾರೋ ಅಂತ ಆಗ್ತದೆ. ಸೊ ನ್ಯಾರೋ ಅಂದರೆ ಕಿರಿದಾದ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ 2 ಸಿಲಾಬಲ್ ವರ್ಡ್ಸ್ ಕೇಳಿದ್ರು. ಬಿಲೋ, ಏಜ್, ಫ್ಯಾಕ್ಟ್, ಬಟ್ ಅಂತ ಇದೆ. ಸೊ ಬಿಲೋ ಅಂತಕ್ಕಂಥದ್ದು 2 ಸಿಲಾಬಲ್ ವರ್ಡ್ ಆಗ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಅಪ್ರೈಸಲ್ ವರ್ಕ್ ಕೇಳಿದ್ರು. ಶಿ ರಿಫ್ಯೂಸ್ಡ್ ಟು ಡ್ಯಾಶ್ ವಿತ್ ಹೀಸ್ ನಾನ್ಸೆನ್ಸ್ ಎನಿ ಲಾಂಗರ್ ಅಂತ ಇದೆ. ಸೊ ಏನಾಗ್ತದಪ್ಪ, ಟೇಕಪ್ ಅಂತಕ್ಕಂಥದ್ದು ರೈಟ್ ಆನ್ಸರಲ್ಲಿ ಆಗ್ತದೆ. ಇನ್ನು ನೆಕ್ಸ್ಟ್, ಯೂಸ್ ಅ ಸುಟೇಬಲ್ ಲಿಂಕರ್ಸ್ ಇನ್ ದ ಬ್ರ್ಯಾಕೆಟ್ಸ್ ಕೇಳಿದ್ರು. ಐ ಥಿಂಕ್ ದೇ ಡ್ಯಾಶ್ ಸ್ಪೆಂಡ್ ಮೋರ್ ಟೈಮ್ ವಿತ್ ದೇರ್ ಫ್ಯಾಮಿಲೀಸ್ ಅಂತ ಕೇಳಿದ್ದಾರೆ. ಸೊ 10th ಆನ್ಸರ್ ಇಸ್ ಮಸ್ಟ್ ಅಂತಕ್ಕಂಥದ್ದು ಏನಾಗ್ತದೆ, ಸುಟೇಬಲ್ ಆಗಿರ್ತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್, ರೀಡ್ ದಿ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ರೈಟ್ ಇನ್ ಟು ದ ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ಸೊ ಸೆಂಟೆನ್ಸ್ ನೋಡ್ಕೊಡ್ರಿ. ವಿಲ್ ಯು ಗಿವ್ ಮಿ ಅ ರುಪೀಸ್ ಇಫ್ ಯು ಫೈಂಡ್ ಮೈ ಆನ್ಸರ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಇದೆ. ಸೊ ಅಲ್ಲಿ ಏನಾಗ್ತದಪ್ಪ ಅಂತಂದರೆ, ಎಸ್ ದ ಅಸ್ಟ್ರಾಲಜರ್ ಆಸ್ಕ್ ದ ಕಸ್ಟಮರ್ ವಾಟ್ ಎವರ್ ಹಿ ವುಡ್ ಗಿವ್ ಹಿಮ್ 5 rupees ಇಫ್ ಫೌಂಡ್ ಹೀಸ್ ಆನ್ಸರ್ ಸ್ಯಾಟಿಸ್ಫ್ಯಾಕ್ಟರಿ ಅನ್ನೋದು ಉತ್ತರ ಬರಬೇಕು. ಇನ್ನು ನೆಕ್ಸ್ಟ್, ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಸ್ಟ್ರೇಲಿಯಾ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಆಫ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಪಾಸಿಟಿವ್ ಡಿಗ್ರಿ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ನೋ ಅದರ್ ಕಾಂಟಿನೆಂಟ್ ಈಸ್ ಆ್ಯಸ್ ಆಸ್ಟ್ರೇಲಿಯಾ ಇನ್ ದ ವರ್ಲ್ಡ್ ಅನ್ನೋದು ಉತ್ತರ ಬರಬೇಕು. ಇನ್ನು ರೀಅರೇಂಜ್ ದ ಗಿವನ್ ಜಂಬಲ್ ವರ್ಡ್ಸ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್. ಮ್ಯಾನ್ ಅ ಲಾಂಗ್ ಬೋರಿಂಗ್ ಅ ಸ್ಪೀಚ್ ಮೇಡ್ ಬೈ ದ ಅಂತ ಇದೆ. ಆನ್ಸರ್ ಇತ್ತು ಅ ಲಾಂಗ್ ಬೋರಿಂಗ್ ಸ್ಪೀಚ್ ವಾಸ್ ಮೇಡ್ ಬೈ ದ ಮ್ಯಾನ್ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ 14. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಪ್ರಿಪೋಸಿಷನ್ ಕೇಳಿದ್ರು. ದ ಮದರ್ ಹಿಡ್ ದ ಚೈಲ್ಡ್ ಡ್ಯಾಶ್ ದ ಟೇಬಲ್ ಆ್ಯಂಡ್ ಸ್ಯಾಟ್ ಡ್ಯಾಶ್ ಅ ಬೆಂಚ್ ಅಂತ ಇದೆ. 2 ಇತ್ತು. ಸೊ ಫಸ್ಟ್ ಒನ್ ಅಂಡರ್, ಸೆಕೆಂಡ್ ಆನ್ ಅಂತ ಬರೀಬೇಕು. ಸೊ ಚೈಲ್ಡ್ ಅಂಡರ್ ಬರ್ತದೆ ಇಲ್ಲಿ, ಇಲ್ಲಿ ಆನ್ ಅಂತಕ್ಕಂಥದ್ದು ಬರ್ತದೆ. ಆನ್ ಅ ಬೆಂಚ್ ಇಸ್ ದ ರೈಟ್ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ವರ್ಕ್ ಫಾರ್ಮ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಕೇಳಿದ್ರು. ಇಲ್ಲಿ ಮೇಕ್ ಅದ, ಇಲ್ಲಿ ಬಿ ಅಂತಕ್ಕಂಥದ್ದು ಅದ. ಸೊ 15th ಆನ್ಸರ್ ಏನಾಗ್ತದೆ, ಮೇಡ್ ಮತ್ತು ವಾಸ್ ಅಂತ ಬರ್ತದೆ. ಇಲ್ಲಿ ಮೇಡ್ ಬರಬೇಕು, ಇಲ್ಲಿ ವಾಸ್ ಬರಬೇಕು. WH ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ರು. ಯೋಗ ಕೀಪ್ಸ್ ದ ಬಾಡಿ ಫಿಟ್ ಆ್ಯಂಡ್ ಹೆಲ್ದಿ ಅಂತ ಕೇಳಿದ್ದಾರೆ. ಸೊ ಹೌ ಡಸ್ ಯೋಗ ಹೆಲ್ಪ್ ದ ಬಾಡಿ ಅಂತಕ್ಕಂಥದ್ದು ಏನು ಮಾಡಬೇಕು, ಬರಬೇಕು. ಇದು ಫಿಟ್ ದ ಬಾಡಿ, ಹೆಲ್ತ್ ಅಂತಕ್ಕಂಥದ್ದು ಅಂಡರ್ಲೈನ್ ಆಗಬೇಕು. ಎಡಿಟಿಂಗ್ಗೆ ಹೋಗೋಣ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್ ಅದ.
ಸ್ಟ್ಯಾಂಡಿಂಗ್ ವಿತ್ ದ ಮೌಂಟೇನ್ ಟಾಪ್ ಆ್ಯಂಡ್ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲಾರ್ಡ್ ಕ್ರೈಸ್ ಅಂತ ಇದೆ. ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದರು, ಅಲ್ಲಿ ಪ್ರಿಪೋಸಿಷನ್ ಹಾಕಬೇಕಾಗಿತ್ತು. ಟೋಟಲ್ ಆನ್ಸರ್ ಏನು ಬರಬೇಕು ಅಂದ್ರೆ ಸ್ಟ್ಯಾಂಡಿಂಗ್ ಆನ್ ದ ಮೌಂಟೇನ್ ಟಾಪ್ ಅ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲಾರ್ಡ್ ಕ್ರೈಸ್ ಅಂತಕ್ಕಂಥದ್ದು ಇತ್ತು. ಅಲ್ಲಿ ಎರಡು ಏನು ಮಾಡಿದ್ದಾರೆ, ಆರ್ಟಿಕಲ್ ಮತ್ತು ಪ್ರಿಪೋಸಿಷನನ್ನು ಕರೆಕ್ಟ್ ಮಾಡಿ ಬರೆದಿದ್ದಾರೆ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಕ್ವಶನ್ ನಂಬರ್ 18 ಅದ, ಹೌ ಡಿಡ್ ಹನಿಫಾ ಚೂಸ್ ಆ್ಯಸ್ ಅ ಮಿಷನ್, ವೈ ಡಿಡ್ ಹಿ ಡೂ ಸೋ ಅಂತ ಕೇಳಿದ್ದಾರೆ. ಆನ್ಸರ್ ಏನು ಬರಿಬಹುದಂದರೆ, ಹನಿಫಾ ಚೂಸ್ ಟು ಜಾಯಿನ್ ದ ಆರ್ಮಿ ಆಸ್ ಹೀಸ್ ಮಿಷನ್. ಹಿ ವಾಂಟೆಡ್ ಟು ಗಿವ್ as much as possible to the nation. He also knew the life for him was short, so he chose to join the Indian army ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್, how was Wangija sent when he set out to find the bird of happiness ಅಂತ ಕೇಳಿದ್ದಾರೆ. ಏನು ಬರಿಬೇಕಂದ್ರೆ, when Wangija set out to find the bird of happiness, the girls of the village offered him barley own, and the ladies in accordance with the Tibetan customs spread barley grains on his head to wish him a good journey ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್ 19 ಆಯಿತು. 20 ಇದೆ, which the zeal and determination there is nothing one can achieve, what else do you think are necessary to achieve besides zeal and determination ಅಂತ ಕೇಳಿದರು. ಸೊ ಇಲ್ಲಿ ಏನು ಬರ್ತದೆ ಅಂದರೆ, besides zeal and determination, a good guide, determination, hard work, perseverance, single-minded devotion, sincerity and willingness to go to any lengths to achieve one's goal are very necessary to achieve the goal ಅಂತಕ್ಕಂಥದ್ದು ಇತ್ತು. 21 ನೋಡಿ, how did the student leaders manage the protest, why did he do so ಅಂತ ಕೇಳಿದ್ದಾರೆ. The students held a protest march silently. They did not shout slogans. They marched as if the police did not exist. They were not prepared to go to jail and also did not want to have any trouble with the police ಅಂತಕ್ಕಂಥದ್ದು ಬರಿಬೇಕು. ನೆಕ್ಸ್ಟ್ 22ರಲ್ಲಿ, ಹೌ ಕ್ಯಾನ್ ಯು ಸೇ ದಟ್ ದ ಪೇಪೆ ವಾಸ್ ಲೋಯಲ್ ಟು ಕೊಲಂಬಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೇಪೆ ಹ್ಯಾಸ್ ಅ ಗ್ರೇಟ್ admiration and unshakable trust in his captain Columbus. He firmly believes that his captain cannot go wrong his captain cannot go wrong in this thought. So though everyone start doubting the decision of Columbus, Pepe stays loyal Columbus ಅಂತ ಬರಿಬೇಕು. 23, why did Nehru choose Ambedkar as the law minister ಅಂತ ಕೇಳಿದ್ದಾರೆ. ಆನ್ಸರ್, Nehru chose Ambedkar as the first law minister for the following reasons: a recognition of his skill in the field of law and legislation, a tribute to his vision of social justice, a tribute his successful campaigns against social injustice ಅಂತ ಬರೆದ್ರೆ ಸಾಕು. Or question, where there is a will there is a way, how is the staying apt of for Smita ಅಂತ ಕೇಳಿದ್ದಾರೆ. ಇಲ್ಲಿ ಅನಂತ Smita's birth was ill and was dying. He could not accompany Smita to the music concert. Instead of sitting home at repeating for the loss, she went to the concert and gathered courage to request Pandit ji to come to her house and play for Ananta. To everyone's surprise, the minstrels agreed to her request and came to her house and played for him ಅಂತಕ್ಕಂಥದ್ದು ಆನ್ಸರ್ ಇತ್ತು. ನೆಕ್ಸ್ಟ್ ಕ್ವಶನ್, ಇನ್ ದ ಸ್ಟೋರಿ ಜೆಂಟಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ವಾಟ್ ಟೈಪ್ ಆಫ್ ಕ್ಯಾರೆಕ್ಟರ್ ಈಸ್ ಡಾನ್ ಅನ್ಸಲ್ಮೋ ಅಂತ ಕೇಳಿದ್ದಾರೆ. ಇಲ್ಲಿ ಸನ್ ಅನ್ಸಲ್ಮೋ ಈಸ್ ಅ ಓಲ್ಡ್ ಆ್ಯಂಡ್ ಡಿಗ್ನಿಫೈಡ್ ಬಟ್ ಈಸ್ ಫಾರ್ಮಲ್ ಗಾರ್ಮೆಂಟ್ಸ್ ಆರ್ ಟ್ರೀಟೆಡ್ ಬೈ ಏಜ್ ಆ್ಯಂಡ್ ಈಸ್ ಅ ಫಾರ್ಮಲ್ ಬೇರಿಂಗ್ ಆ್ಯಂಡ್ ಟು ಮ್ಯಾನರ್ಸ್ ಸೀಮ್ ಔಟ್ ಆಫ್ ಪ್ಲೇಸ್ ಈಸ್ ಮೋರ್ ಮಾಡರ್ನ್ ಟೈಮ್ಸ್ ಅಂತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್, ಮೇಕ್ ಅ ಲಿಸ್ಟ್ ಆಫ್ ದ ಲೆಸನ್ಸ್ ದ್ಯಾಟ್ ದ ರೈಟರ್ ಲರ್ನ್ಡ್ ಅಟ್ ದ ಜಿನಿವಾ ಸಮಿಟ್ ಅಂತ ಕೇಳಿದ್ದಾರೆ. ಅದರಲ್ಲಿ ದ ಜಿನಿವಾ ಸಮಿಟ್ ಥಾಟ್ that as a scientist there were people all over the world who thought and interacted by the way he did. It taught him never to feel lonely abroad, and above all it taught him all the while there is a science, there is a hope for survival and well-being of human beings ಅಂತ ಇತ್ತು. ಇಷ್ಟು ನಾನು 1 ಮತ್ತು 2 ಮಾರ್ಕ್ ಕ್ವಶನ್ಸ್ ಒಂದಿಗೆ ಭೇಟಿಯಾಗಿದ್ದೀನಿ. ನೆಕ್ಸ್ಟ್ ಕ್ವಶನ್ ಒಂದಿಗೆ ಇನ್ನಷ್ಟು ನಾನು ಕಂಪ್ಲೀಟಾಗಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.